ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಡ್ಯೂಟಿ ರಜಾ. ಸೊ ಊರಿಗೆ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಮಳೆ ಬರ್ತಿತ್ತು ಲೈಟಾಗಿ, ಮತ್ತು ಮೋಡ ಆಗಿತ್ತು, ಬಿಸಿಲೇ ಬಂದಿರಲಿಲ್ಲ. ಅದಕ್ಕೆ ಇರಲಿ ಅಂತ ಛತ್ರಿ ಇಟ್ಕೊಂಡು ನಿಂತಿದ್ದೀನಿ. ಇದು ಊರಿಗೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿ ಆಲದ ಮರ ಮತ್ತು ಆಂಜನೇಯ ಟೆಂಪಲ್ ಇದೆ. ನಮ್ಮಮ್ಮ ನಾನೇನಾದ್ರು ಬರ್ತೀನಿ ಅಂದರೆ ಸಾಕು, ರೋಡಲ್ಲೇ ನಿಂತಿರುತ್ತೆ, ಬರ್ತಾಳೆ ಅಂತ ಅಂದ್ಬಿಟ್ಟು ಹಾಗೆ ನಿಂತಿದ್ರು. ಬಿಸಿ ಬಿಸಿ ಟೀ ಕುಡ್ಕೊಂಡು ನಾನು ಬಂದೆ ಅಂತ ನನಗೂ ಕುಡಿಸಿದ್ರು. ಇದು ನಮ್ಮ ಮನೆ, ಪುಟಾಣಿ ಮನೆ. ಇದು ಗಸಗಸೆ ಮರ, ಮತ್ತು ನಮ್ಮ ಕೋಳಿ ಮರಿಗಳಾಕಿತ್ತು ನೋಡಿದೆ. ಇದು ನಮ್ಮ ಸೀಬೆಹಣ್ಣಿನ ಮರ ಮತ್ತು ಬಾಳೆ ಗಿಡಗಳಿದೆ ಎರಡರಲ್ಲೂ ಒಂದೊಂದು ಗೊನೆ ಬಿಟ್ಟಿತ್ತು. ಚಳಿ ಇತ್ತಲ್ಲ, ಬಿಸಿ ಬಿಸಿ ಕಾಫಿ ಮಾಡ್ತಾಯಿದ್ದೀವಿ. ಕಾಫಿ ಮಾಡಾಯಿತು, ಕಾಫಿನೂ ಕುಡಿದ್ವಿ, ಮತ್ತು ಬೋಟಿ ಇತ್ತು, ಬೋಟಿ ತಿಂದ್ವಿ. ಇದು ನಮ್ಮ ಮಿನಿ ಫ್ಲವರ್ ತೋಟ. ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಈ ವಾರದ ಪೂರ್ತಿ ಎಪಿಸೋಡ್ ಹಾಕಿರ್ತಾರಲ್ಲ, ನೋಡ್ತಿದ್ವಿ. ಮತ್ತು ಎಕ್ಸ್ಕ್ಯೂಸ್ ಮೀ ಮೂವಿ ಹಾಕಿದ್ರು. ನನಗಂತೂ ಅದು ತುಂಬ ಇಷ್ಟ. ಕ್ಲೈಮ್ಯಾಕ್ಸ್ ಅಂತೂ ಮಿಸ್ ಮಾಡ್ದಲೇ ನೋಡಿದ್ದೀನಿ. ಇದು ಜೋಳ ತಂದಿದ್ದೆ, ಸ್ವೀಟ್ ಕಾರ್ನ್. ಹುಡುಗರಿಗೆ ಇಷ್ಟ, ನನಗೂ ಇಷ್ಟ. ಹಾಗಾಗಿ ಸ್ನ್ಯಾಕ್ಸ್ ಟೈಮ್ ಬೇರೆ ಆಗಿತ್ತು. ಜೋಳ ಬೇಯಿಸಿದ್ವಿ, ಎಲ್ಲರೂ ತಿಂದ್ವಿ. ನಮ್ಮಮ್ಮ ಹಾಲು ತರಕ್ಕೆ ಹೋಗಿದ್ರು, ಇವಾಗ ಬರ್ತಾರೆ. ನಮ್ಮಮ್ಮ ನನ್ನ ಫೋನ್ ಇಟ್ಕೊಂಡು ಫೋಟೋ ಇಲ್ಲ ವೀಡಿಯೋಗೆ ಬಾ ಅಮ್ಮ ಅಂದರೆ ಬರೋದೇ ಇಲ್ಲ. ಹಂಗೂ ಇವಾಗ ಸ್ಮೈಲ್ ಮಾಡಿದ್ರು. ಲಾಸ್ಟಿಗೆ ಒಂದಿನ ಎಲ್ಲ ಅಲ್ಲೇ ಇದ್ದು ವಾಪಸ್ ಮನೆಗೆ ಬರ್ತಿದ್ದೀನಿ. ಬೆಳಿಗ್ಗೆ ಡ್ಯೂಟಿ ಹೋಗಬೇಕಲ್ಲ. ಥ್ಯಾಂಕ್ ಯು.